ಇವತ್ತು ಮನೆಯಲ್ಲಿ ಬ್ರಾಹ್ಮಿ ಗೊಜ್ಜು ಮಾಡಿದ್ದೆ. ಅದರಲ್ಲಿ ಅನ್ನ ಹಾಕಿ ಕಲಸಿದ್ದೀನಿ. ಬ್ರಾಹ್ಮಿ ಅಥವಾ ಒಂದಲ್ಗ ಅಂತಾರೆ. ಅದನ್ನು ಈ ಥರ ಕಟ್ ಮಾಡ್ಕೊಂಡು ನೀರಿನಲ್ಲಿ ತೊಳೆದು ಸ್ವಲ್ಪ ಹೊತ್ತು ಒಂದು ಟವಲ್ ಮೇಲೆ ಒಣಗಿಸಿ ಆಮೇಲೆ ಒಂದು ಬಾಣಲಿಗೆ ಹಾಕಿ ಹುರಿತಾ ಇದ್ದೀನಿ. ಸಣ್ಣೂರಿನಲ್ಲಿ ಸ್ವಲ್ಪ ಹುರಿದ್ರೆ ಸಾಕು. ಹುರಿದಿರೋ ಎಲೆನೆಲ್ಲ ಒಂದು ತಟ್ಟೆಗೆ ತೆಗೆದಿಡ್ತಿದ್ದೀನಿ. ಇದರಿಂದ ಮಾಡೋ ಗೊಜ್ಜಲ್ಲಿ ರೊಟ್ಟಿ ಚಪಾತಿ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಕಲಸ್ಕೊಂಡು ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಮಿಕ್ಸಿ ಜಾರ್ಗೆ ಒಂದು ಬಟ್ಲಷ್ಟು ಒಣಗಿರೋ ಕೊಬ್ಬರಿನ ತುರಿದು ಹಾಕ್ತಿದ್ದೀನಿ. ಒಂದು ನಿಂಬೆ ಗಾತ್ರದ ಹುಣಸೆಹಣ್ಣನ್ನು ಹಾಕಿ ಒಂದು 10ರಿಂದ 20 ಬೆಳ್ಳುಳ್ಳಿ, ಮೀಡಿಯಮ್ ಸೈಜ್ದು 3 ಈರುಳ್ಳಿನ ಕಟ್ ಮಾಡಿ ಹಾಕ್ತಿದ್ದೀನಿ. ಹುರಿದಿಟ್ಟಿರೋ ಅಷ್ಟು ಬ್ರಾಹ್ಮಿ ಎಲೆನ ಹಾಕ್ತಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಬೆಲ್ಲ, 1.5 ಟೀ ಸ್ಪೂನ್ನಷ್ಟು ಸಾಂಬಾರು ಪುಡಿ, 1.5 ಟೀ ಸ್ಪೂನ್ನಷ್ಟು ಖಾರದ ಪುಡಿ, ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಮತ್ತು ಬಾಣಲಿನ ಕಾಯ್ಲಿಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಜಾಸ್ತಿನೇ ಬೆಣ್ಣೆ ಹಾಕಬೇಕು. ಅನ್ನಕ್ಕೆ ಕಲಸೋ ಗೊಜ್ಜುಗಳಿಗೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಜಾಸ್ತಿ ಇದ್ರೇ ಕಲಿಸ್ಲಿಕ್ಕೆ ಚೆನ್ನಾಗಾಗೋದು. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ 1 ಬಟ್ಲಷ್ಟು ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಸುಮಾರು ಒಂದು 2-3 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆಮೇಲೆ ರುಬ್ಬಿಟ್ಕೊಂಡಿರೋ ಅಷ್ಟನ್ನು ಮಸಾಲೆನ ಹಾಕ್ತಾಯಿದ್ದೀನಿ. ಇದನ್ನೊಂದು 2-3 ನಿಮಿಷ ಕುದಿಸಿ ಇದು ಚೆನ್ನಾಗಿ ಕುದ್ದು ನೀರಿನಂಶ ಎಲ್ಲ ಕಡಿಮೆಯಾಗಿ ಎಣ್ಣೆ ಬಿಡೋಕ್ಕೆ ಶುರುವಾಗುತ್ತಲ್ಲ ಅಲ್ಲಿವರೆಗೂ ಇದನ್ನು ಕುದಿಸಿ ಉದುದ್ರಾಗಿ ಮಾಡಿರೋ ಅನ್ನ ಹಾಕಿ ಕಲಸಿದ್ರೆ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಸುಮಾರು ಒಂದು 30 ಎಲೆ ಬ್ರಾಹ್ಮಿನ ಉಪಯೋಗಿಸಿದ್ದೀನಿ. 1 kg ಅಕ್ಕಿ ಅನ್ನನ ಈ ಗೊಜ್ಜಿಗೆ ಉಪಯೋಗಿಸಿದ್ದೀನಿ. ಬ್ರಾಹ್ಮಿ ಎಲೆ ತುಂಬ ಜಾಸ್ತಿ ಹಾಕಿದರೆ ಸ್ವಲ್ಪ ಕಹಿ ಬರುತ್ತೆ. ನೋಡಿ ಮಾಡಿ. ನಮಸ್ತೆ.